ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಶು ಮೀಡಿಯಾ ಕನ್ನಡ. ಇವತ್ತು ನಾವು ಗೊರೂರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ವಿ. ಇದು ಬಂದ್ಬಿಟ್ಟು ಒಂದು 15 ದಿನದ ಹಿಂದಿನ ವೀಡಿಯೋ. ಸೊ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ನನ್ನ ಮಗಳಿಗೆ ಮಳೆ ಇರೋದ್ರಿಂದ ರಜೆನ ಕೊಟ್ಟಿದ್ರು. ಸೊ ಬುಧವಾರ ಒಂದಿನ ಆಫ್ ಡೇ ಸ್ಕೂಲ್ ಇತ್ತು. ಸೊ ಹಂಗಾಗಿ ಅವಳ ಸ್ಕೂಲಿಗೆ ಕಳ್ಸಾದ್ಮೇಲೆ ಪೇಪರ್ ನೋಡ್ತಿರುವಾಗ ಗೊರೂರ್ದು ಕ್ರಸ್ಟ್ ಗೇಟ್ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪೇಪರಲ್ಲಿ ಕೊಟ್ಟಿದ್ರು. ಸೊ ಹಂಗಾಗಿ ಹೇಗಿರೋ ಪಾಪನು ಕೂಡ ಮಧ್ಯಾಹ್ನನೇ ಬರ್ತಾಳಲ್ವ, ಹೋಗಿ ಬರೋಣ ಅಂತ. ಯಾಕೆಂದರೆ ನಾನು ನೋಡಿರಲಿಲ್ಲ ಒಂದ್ಸಲನೂ. ಸೊ ಹಂಗಾಗಿ ನಾನು ಹೋಗಬೇಕು ಅಂತ ಅಂದೆ. ಸೊ ಹಂಗಾಗಿ ಹೆಂಗಿರು ಬೇಗ ಬರ್ತಾಳಲ್ಲ ಪಾಪು ಅಂತ ಹೇಳ್ಬಿಟ್ಟು ಬೇಗನೆ ಸಡನ್ನಾಗಿ ಡಿಸೈಡ್ ಮಾಡಿಕೊಂಡು ಅವಳು ಸ್ಕೂಲಿಂದ ಬರ್ತಿದ್ದಂಗೆ ಹೊರಟ್ವಿ. ಇನ್ನು ತುಂಬಾ ಮಳೆ ಬರ್ತಾಯಿತ್ತು. ಮತ್ತು ನಾವು ಹೋಗಿದ್ದಾಗ ಕಂಟಿನ್ಯೂಸ್ ಆಗಿ ಒಂದು 15 ದಿನ 20 ದಿನ ಬಿಡುವಿಲ್ದೇ ಮಳೆ ಸುರಿತಾ ಇತ್ತು. ಇನ್ನು ನನ್ನ ಮಗಳು ಮತ್ತು ನಾನು ಇದ್ದೇ ಫಸ್ಟ್ ಟೈಮು ಇಲ್ಲಿಗೆ ಬಂದಿರೋ ಅಂಥದ್ದು. ಹಾಸನಲ್ಲೇ ಇದ್ಕೊಂಡು ಕೂಡ ನಾವು ಒಂದು ಟೈಮು ಕೂಡ ಇಲ್ಲಿಗೆ ಬಂದಿರಲಿಲ್ಲ. ಸೊ ಒಂದು ಸಲನಾದರೂ ಇಲ್ಲಿ ಬಂದು ನೋಡಬೇಕು. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದೊಂದು ಟೈಮ್ ಬಂದು ನೋಡಿದ್ರೆ ನಮಗೂ ಕೂಡ ಒಂಥರ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ. ಸೊ ಚೆನ್ನಾಗೂ ಇರುತ್ತೆ ನೋಡೋದಕ್ಕೂ ಕೂಡ. ಮಕ್ಕಳು ಕೂಡ ತುಂಬ ಖುಷಿಯಾಗುತ್ತೆ. ಬಟ್ ಆದರೆ ಮಳೆ ಇತ್ತು ಅನ್ನೋ ಒಂದು ಕಾರಣ ಅಷ್ಟೇ. ಸೊ ಮಳೆ ಸ್ವಲ್ಪ ಕಡಿಮೆ ಇದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳ್ಬೋದು. ಹಾಗೆ ಇನ್ನು ಹೆವಿ ಜನ ಅಂತ ಹೇಳ್ಬೋದು. ಏಕೆಂದರೆ ಇದು ಓಪನ್ ಮಾಡೋದೇ ತುಂಬ ಕಡಿಮೆ ಟೈಮ್ ಅಲ್ವಾ. ಸೊ ಹಂಗಾಗಿ ಜನನೂ ಕೂಡ ಜಾಸ್ತಿನೇ ಇದ್ದರು. ನನ್ನ ಮಗಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ಸೊ ಅವಳು ನೆನಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವಳಿಗೆ ಆದಷ್ಟು ಕವರ್ ಮಾಡಿದ್ವಿ. ಏಕೆಂದರೆ ಇನ್ನು ಮಕ್ಳಿಗೆ ಸಡನ್ನಾಗಿ ಇವಾಗ ಕಂಟಿನ್ಯೂಸ್ ಆಗಿ ಮಳೆ ಇದ್ದಿದ್ದ ಕಾರಣ ಜ್ವರ, ಶೀತ ಈ ಥರ ಆಗೋಗ್ಬಿಡುತ್ತೆ. ಇನ್ನು ಮಳೆನೂ ಕೂಡ ಬರ್ತಿತ್ತು. ಇನ್ನು ನೀರಿನ ಹನಿಗಳು ಕೂಡ ಜಾಸ್ತಿನೇ ಬೀಳ್ತಾ ಇರುತ್ತೆ. ಆ ಬೀಳೋ ಫೋರ್ಸಿಗೆ ನೀರು. ಸೊ ಹಂಗಾಗಿ ಅವಳನ್ನ ಆದಷ್ಟು ಕವರ್ ಮಾಡಿದ್ರು ಕೂಡ ನೆಕ್ಸ್ಟ್ ಡೇ ಅವಳಿಗೆ ಚಳಿ ಜ್ವರ ಬಂದುಬಿಟ್ಟಿತ್ತು. ಸೊ ಸಡನ್ನಾಗಿ ಅವ್ರಿಗೆ ಮಳೆ ನೆಲೆಸೋದಾಗಿರ್ಬೋದು ಅಥವಾ ಈ ಥರ ನೀರಿಗೆ ಕರ್ಕೊಂಡು ಹೋದರೆ ಅವರಿಗೆ ಆಟೋಮೆಟಿಕ್ಕಾಗಿ ಜ್ವರ, ಶೀತ ಈ ಥರ ಆಗೋಗ್ಬಿಡುತ್ತೆ. ಸೊ ಮುಂದಿನ ವಾರ ಟೆಸ್ಟು ಕೂಡ ಇತ್ತು. ಸೊ ಹಂಗಾಗಿ ಆದಷ್ಟು ಕವರ್ ಮಾಡಿದ್ರು ಒಳಗೆ ಶೀತ ಜ್ವರ ಆಗೇ ಬಿಡ್ತು. ಇನ್ನು ತುಂಬಾ ಚೆನ್ನಾಗಿತ್ತು. ಮಾತ್ರ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಯಾಕಂದರೆ ಮಳೆನೂ ಕೂಡ ಅಷ್ಟೇ ಬರ್ತಿರೋದ್ರಿಂದ ತುಂಬಾ ಚಳಿ ಆಗ್ತಾಯಿತ್ತು ಮಾತ್ರ. ಸೊ ಇನ್ನು ಈ ವೀಡಿಯೋಸ್ ಎಲ್ಲದನ್ನು ಕೂಡ ನಾನು ಮಾಡಿಟ್ಕೊಂಡ್ರು ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ. ಯಾಕೆಂದರೆ ಕೆಲವೊಂದೊಂದು ಟೈಮ್ ಹಂಗೆ ವೀಡಿಯೋಸ್ ಮಾಡಿರ್ತೀನಿ, ಮತ್ತು ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದು, ಅಪ್ಲೋಡ್ ಮಾಡೋದು ಅಷ್ಟು ಇಂಟ್ರೆಸ್ಟೇ ಬರೋದಿಲ್ಲ. ಅಯ್ಯೋ ಯಾರು ಮಾಡ್ತಾರಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇವಾಗ ಫೋನ್ ಎಲ್ಲದನ್ನು ತೆಗೆದು ನೋಡುವಾಗ ಸೊ ಹಳೆ ವೀಡಿಯೋಸ್ ಎಲ್ಲದೂ ಹಾಗೇ ಇತ್ತು. ಹಾಗಾಗಿ ಇವಾಗ ಒಂದೊಂದೇ ವೀಡಿಯೋಸ್ ಎಲ್ಲದನ್ನು ಕೂಡ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳೋಣ. ಇನ್ನು ಫೋನಲ್ಲಿ ಮೆಮೊರಿನೂ ಕೂಡ ಇರೋದಿಲ್ಲ. ಹಾಗಾಗಿ ಎಲ್ಲದನ್ನು ಕೂಡ ಅಪ್ಲೋಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ವೀಡಿಯೋಸ್ ಎಲ್ಲದನ್ನು ಕೂಡ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇನ್ನು ನನ್ನ ಮಗಳಿಗೆ ತುಂಬಾ ಚಳಿ ಅಂತ ಅನ್ನಿಸ್ತಿತ್ತು. ಸೊ ಹಂಗಾಗಿ ಅವಳನ್ನ ಒಂದು ಕಡೆ ಸೈಡಲ್ಲಿ ಕೂರಿಸ್ಕೊಂಡಿದ್ದೀನಿ. ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಆದರೆ ಆದಷ್ಟು ಸೇಫ್ಟಿಯಾಗಿರಬೇಕು. ಈ ಥರ ಮಳೆ ತುಂಬ ಬೀಳುವಾಗ ಆದಷ್ಟು ನೀರು ಹತ್ತಿರ ಹೋಗೋದಕ್ಕೆ ಹೋಗಬಾರ್ದು. ಸೊ ದೂರನೇ ನಿಂತ್ಕೊಂಡು ಫೋಟೋ ಆಗಿರ್ಬೋದು, ವಿಡಿಯೋ ಅದು ತಕ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಏಕೆಂದರೆ ನೋಡ್ತಾನೆ ಇರ್ತೀವಿ ಟಿ ವಿಲೆಲ್ಲ ಎಷ್ಟೊಂದು ಮಳೆ ಟೈಮಲ್ಲಿ ನೀರಿನ ಹತ್ರ ಹೋಗಿ ಎಷ್ಟೊಂದು ಜನ ಪ್ರಾಣ ಕಳ್ಕೊಂಡಿರ್ತಾರೆ ಅನ್ನೋದು ನಾವು ಪ್ರತಿ ವರ್ಷವೂ ಈ ಥರ ಮಳೆ ಟೈಮಲ್ಲಿ ಪ್ರತಿ ವರ್ಷವೂ ಕೂಡ ನಾವು ನೋಡ್ತಾನೆ ಇರ್ತೀವಿ. ಸೊ ಹಂಗಾಗಿ ಆದಷ್ಟು ಸ್ವಲ್ಪ ದೂರನೇ ನಿಂತ್ಕೊಂಡು ನೋಡೋದು ತಪ್ಪಲ್ಲ. ಬಟ್ ಆದಷ್ಟು ಸ್ವಲ್ಪ ದೂರ ನಿಂತ್ಕೊಂಡು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರಬೇಕು ಅಷ್ಟೇ. ತುಂಬ ತೀರ ಹತ್ರಕ್ಕೆಲ್ಲ ಹೋಗೋದು, ಅಲ್ಲೆಲ್ಲ ಫೋಟೋ ತಕ್ಕೊಳ್ಳೋದು ಈ ಥರ ಎಲ್ಲ ಅದನ್ನು ಕೂಡ ಮಾಡೋದಕ್ಕೆ ಹೋಗಬಾರ್ದು. ಮತ್ತು ಇದು ಕ್ರಸ್ಟ್ ಗೇಟು ನಾವು ಇವತ್ತು ಹೋಗಿದ್ವಲ್ಲ ಬುಧವಾರ, ನೆಕ್ಸ್ಟ್ ಡೇ ಕ್ಲೋಸ್ ಮಾಡಿದ್ರು. ಯಾಕೆಂದರೆ ಜಾಸ್ತಿ ಮಳೆ ಬರ್ತಿತ್ತು ಅಂತ ಹೇಳ್ಬಿಟ್ಟು. ಸೊ ಸಾರ್ವಜನಿಕರಿಗೆ ಪ್ರವೇಶ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿದ್ರು. ಮತ್ತೆ ಒಂದು 3-4 ದಿನ ಆದಮೇಲೆ ಮತ್ತೆ ಓಪನ್ ಮಾಡಿದರು. ಇದು ಬಂದ್ಬಿಟ್ಟು ಮುಂದ್ಗಡೆ ನನ್ನ ಮಗಳನ್ನ ಕೂರಿಸ್ಬಿಟ್ಟು ಹಾಗೆ ಫೋಟೋಸ್ ಎಲ್ಲ ತಕ್ಕೊತಾ ಇದ್ವಿ. ಇನ್ನು ಹಾಗೆಯೇ ನನ್ನ ಮಗಳು ಶೆಟ್ಟಳ್ಳಿ ನೋಡಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಅಲ್ಲಿಗೂ ತುಂಬ ಹತ್ರ ಇದ್ದಿದ್ದರಿಂದ ಹೋಗಿ ಬರೋಣ ಅಲ್ಲಿಗೂ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನೋಡಿ ಅರ್ಧ ಚರ್ಚ್ ಆಲ್ರೆಡಿ ಮುಳುಗೋಗಿದೆ. ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ನಾವು ಅಲ್ಲಿ ತನಕ ಹೋಗಿದ್ದು. ಫುಲ್ ಚರ್ಚಿಂದು ವೀಡಿಯೋನೂ ಕೂಡ ನಾನು ಮಾಡಿದ್ದೆ. ಇವಾಗ ನೋಡಿ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ. ಅದು ಇನ್ನೂ ಸ್ವಲ್ಪ ಇತ್ತು ಅಷ್ಟೇ. ಸೇತುವೆನೂ ಕೂಡ ಇನ್ನು ಸ್ವಲ್ಪ ಅಷ್ಟೇ, ಸೇತುವೆ ತನಕನೂ ಕೂಡ ನೀರು ಬಂದಿತ್ತು. ಚೆನ್ನಾಗಿತ್ತು ಮಾತ್ರ. ಬಟ್ ಆದರೆ ಇಲ್ಲಿ ಅಷ್ಟೊತ್ತು ಇರೋಕ್ಕಾಗಲಿಲ್ಲ. ತುಂಬಾ ಚಳಿ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನಾವು ಮನೆಗೆ ಹೊರಟ್ವಿ. ಸೊ ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ.